ನಮಸ್ಕಾರ ರೀ ಎಲ್ಲರಿಗೂ. ಹುರುಳಿಕಾಳು ಪಲ್ಯ ಮಾಡೋದು ತೋರಿಸ್ತೀನಿ ಬರ್ರಿ. ಈಗ ಹುರುಳಿಕಾಳು ತೊಗೊಂಡು ನೋಡಿರಿ ಇಷ್ಟು. ಇದಕ್ಕೆ ಏನೇನು ಬೇಕು ರೀ ಹಾಕೋದೆಲ್ಲ ಕಟ್ ಮಾಡಿ ಇಟ್ಕೊಂಡು ನೋಡಿರಿ. ಟಮಾಟೆ ಹಣ್ಣು ರೀ, ಇದು ಶೇಂಗಾದ ಪುಡಿ ರೀ, ಕೊತ್ತಂಬರಿ, ಉಳ್ಳಾಗಡ್ಡಿ ತೊಗೊಂಡಿನಿ ರೀ, ಒಂದು ಉಳ್ಳಾಗಡ್ಡಿ ಇಷ್ಟು, ಹುಂಚೆಹಣ್ಣು ನೆನೆ ಹಾಕಿ ಇಟ್ಕೊಂಡಿನಿ ರೀ, ಕರಿಬೇವು ತೊಗೊಂಡಿನಿ ರೀ. ಈಗ ನೋಡಿರಿ ಅದಕ್ಕೆ ಹಾಕೊಂಬ್ರಿ ಕುಕ್ಕರ್ಗೆ. ಈಗ ನೋಡಿರಿ ಇಟ್ಟು ನೋಡಿರಿ ಒಂದು 4-5 ಸೀಟ್ ಹೊಡ್ಸ್ಬೇಕ್ರಿ. ಇದು ಸ್ವಲ್ಪ ಬಿರುಸಾಗಿರ್ಬೇಕು ರೀ, ಪೂರ ಮೆತ್ತಗೆ ಬೇಯಬೇಡ್ದ್ರೆ ಅದು. ಈ ಥರ ಸೀಟ್ ಹೊಡ್ಸಕತ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೀಟ್ ಹೊಡ್ಸಿರಿ. ಕುದ್ದುಗಳೇ ಈ ಥರ ಆತದ ನೋಡಿರಿ. ಈ ಥರ ಬೇಯ್ದಿರ್ಬೇಕು ನೋಡಿರಿ. ಜಗ್ಗೆ ಸಾಫ್ಟಂಗೆ ಬೇಯ್ದಿರ್ಬಾರ್ದು ರೀ, ಸ್ವಲ್ಪ ಬಿರುಸೇ ಇರ್ಬೇಕು ರೀ ಇವು. ಈ ಥರ ಇರ್ಬೇಕು ನೋಡಿರಿ. ಈಗ ತಕ್ಕಕತ್ತೀನಿ ನೋಡಿರಿ. ನಾವು ಒಂದು ಪ್ಲೇಟ್ಗೆ ಹಾಕಕತ್ತೀನಿ ರೀ ತೆಗೆದು. ಅದ್ರಾಗ ಬಿಟ್ರೆ ಮತ್ತೆ ಫುಲ್ ಮೆತ್ತಗಾಗ್ತಾವ್ರಿ ಅವು. ಇದ್ರಾಗ ತೆಗೆದ್ಗಿಸಿ ಹಾಕಕತ್ತೀನಿ ನೋಡಿರಿ. ಈಗ ಒಂದು ಕಡಾಯಿ ಇಡ್ಬೇಕ್ರಿ. ಈಗ ನಾವು ಒಂದು 3 ಸ್ಪೂನು ಎಣ್ಣೆ ಹಾಕಕತ್ತೀನಿ ನೋಡಿರಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿರಿ. ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ರಿ, ಇದಕ್ಕೇನು ಜೀರಿಗೆ ಸಾಸಿವೆ ಹಾಕಲ್ರಿ, ಉಳ್ಳಾಗಡ್ಡಿ ಹಾಕಕತ್ತೀನಿ ನೋಡಿರಿ. ಈಗ ಅವಸ್ ಇದ್ದವಲ್ರಿ, ಅವಸ್ ಉಳ್ಳಾಗಡ್ಡಿ ಹಾಕೊಂಡಿ ನೋಡಿರಿ. ಈಗ ತಿರುಗಬೇಕ್ರಿ. ಈಗ ಈ ಥರ ತಿರುಗಬೇಕು ನೋಡಿರಿ. ಕೆಂಪಗಾಗ್ಬೇಕ್ರಿ ಉಳ್ಳಾಗಡ್ಡಿ. ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕ್ರಿ, 1 ಸ್ಪೂನು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿರಿ. ನನಗೆ ಎಷ್ಟು ಬೇಕು ಇಷ್ಟು ಹಾಕ್ಯಾನಿ ನೋಡಿರಿ. ಮತ್ತೆ ತಿರುಗಬೇಕ್ರಿ. ಈಗ ಈ ಥರ ಕೆಂಪಗಾಗ್ಯದ ನೋಡಿರಿ. ಕರಿಬೇವು ಇಟ್ಟಿದ್ನಲ್ರಿ, ಕರಿಬೇವು ಹಾಕ್ತೀನಿ ನೋಡಿರಿ. ಇಷ್ಟು ಕರಿಬೇವು ಹಾಕಿ ನೋಡಿರಿ. ಅದಕ್ಕೆ ಮತ್ತೆ ತಿರುಗಬೇಕ್ರಿ. ಈ ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಈ ಟಮಾಟೆ ಹಣ್ಣು ಹಾಕ್ತೀನಿ ನೋಡಿರಿ. ಇದಕ್ಕೆ ಮತ್ತು ಇದನ್ನು ತಿರುಗಬೇಕ್ರಿ. ಈಗ ಚಂದ ಫ್ರೈ ಆಗತ್ತಕ. ಈ ಥರ ಆಗತ್ತಕ ಬಿಡ್ಬೇಕ್ರಿ ಎಣ್ಣೆಗೆ. ಆಮೇಲೆ ಅರಿಶಿಣ ಹಾಕಬೇಕ್ರಿ. ಇದಕ್ಕೆ ಈಗ ಅರಿಶಿಣ ಹಾಕಿಂತೀನಿ ನೋಡಿರಿ. ಒಂದು ಸಣ್ಣ ಸ್ಪೂನು 1 ಸ್ಪೂನ್ ಹಾಕಿನಿ ನೋಡಿರಿ ಅರಿಶಿಣ. ಮತ್ತು ತಿರುಗಬೇಕ್ರಿ. ಇದು ಅರಿಶಿಣ ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ. ಸ್ವಲ್ಪ ಎಣ್ಣೆಗೆ ಇದು ಹಾಕ್ಬೇಕ್ರಿ. ಇವು ಚಂದ ಫ್ರೈ ಆಗ್ಬೇಕ್ರಿ. ಈಗ ಹುಂಚೆಹಣ್ಣು ಇಟ್ಕೊಂಡಿದ್ನಲ್ರಿ, ಹುಂಚೆಹಣ್ಣು ಹುಳಿ ಹಾಕ್ಯಂತೀನಿ ನೋಡಿರಿ. ಇದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಯಬೇಕ್ರಿ. ಹುಳಿ ಜಾಸ್ತಿ ಆಗ್ತದ್ರಿ, ಇಲ್ಕಂದ್ರೆ ಜಾಸ್ತಿ ಹಿಂಡಿದ್ರೆ. ನಮ್ಗೆ ಎಷ್ಟು ಬೇಕು ಇಷ್ಟು ಹಾಕ್ಯಂಡೀನಿ ನೋಡಿರಿ ಹುಳಿ. ಈಗ ನೋಡಿರಿ ಖಾರ ಹಾಕ್ಬೇಕ್ರಿ. ಇದಕ್ಕೆ ನಾವು 1 ಸ್ಪೂನ್ ಖಾರ ಹಾಕ್ಯಂಡೀನಿ ನೋಡಿರಿ. ಇದಕ್ಕೆ ಮಸಾಲೆ ಹಾಕ್ಯಂಡೇರಿ. ಇಟ್ಟು ಗರಂ ಮಸಾಲ, ಶೇಂಗಾದ ಪುಡಿ ತೆಗೆದು ಇಟ್ಕೊಂಡಿದ್ನಲ್ರಿ ಆಗಳೇ, ಆ ಶೇಂಗಾದ ಪುಡಿ ಹಾಕಿದ್ದೀನಿ ನೋಡಿರಿ. ಅದಕ್ಕೆ ಈಗ ತಿರುಗಬೇಕ್ರಿ. ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ. ಈಗ ಈ ಥರ ಕುದಿಬೇಕು ನೋಡಿರಿ. ನೀರು ಹಾಕ್ಬೇಕ್ರಿ. ಇದಕ್ಕೆ ಇಷ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕ್ಯಬೇಕ್ರಿ. ಜಾಸ್ತಿ ಹಾಕ್ಯಬಾರ್ದ್ರಿ ನೀರು. ಅದೆಲ್ಲ ಖಾರ ಉಪ್ಪು ಹಾಕಿರ್ತೀವಲ್ರಿ, ಸ್ವಲ್ಪ ಕುದಿಬೇಕ್ರಿ. ಈಗ ಚಂದ ಕುದಿಬೇಕ್ರಿ.
ಸ್ವಲ್ಪ ಹಂಗೆ ತಿರುಗಿಸಿ ಅಂತ ಕೈ ಆಡಿಸಿ ಅಂತ ಇರ್ಬೇಕು ರೀ ಅದಾಗ ಸ್ಪೂನ್ಲೆ. ಈ ಥರ ಆಗ್ಯದ ನೋಡಿರಿ. ಆದ್ಗಳೇ ಅವು ಹುರುಳಿಕಾಳು ಇಟ್ಟಿದ್ವಲ್ಲ ರೀ, ಇದಕ್ಕೆ ಹಾಕಿಬಿಡ್ಬೇಕು ನೋಡಿರಿ ಹೌಸು. ಈಗ ತಿರುಗ್ಬೇಕು ನೋಡಿರಿ. ಹಾಕಿದ್ದೆ ನೋಡಿರಿ ನಾನು ಹೌಸು ಹುರುಳಿಕಾಳು ಹಾಕಿದ್ದೆ ನೋಡಿರಿ ಅವು. ಈ ಥರ ಮಿಕ್ಸ್ ಮಾಡ್ಬೇಕು ರೀ. ಗಟ್ಟಿ ರೊಟ್ಟಿಗೆ ಭಾಳ ಮಸ್ತ್ ಆಗ್ತದೆ ರೀ ಹುರುಳಿಕಾಳು ಪಲ್ಯ. ನೀವು ಮಾಡಿ ನೋಡಿರಿ. ಈಗ ನೋಡಿರಿ ಇಷ್ಟೇ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಕತ್ತೀನಿ ನೋಡಿರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲಷ್ಟು. ಕಟ್ಟಿ ರೊಟ್ಯಾಗ ಉಂಡು ಭಾಳ ಟೇಸ್ಟ್ ಆಗ್ತದೆ ರೀ. ಕಟ್ಟಿ ರೊಟ್ಯಾಗ ಮಾಡಿ ನೋಡಿರಿ ನೀವು ಒಂದು ಸಾರಿ. ಈ ಥರ ಆಗ್ಯದ ನೋಡಿರಿ ಪಲ್ಯ. ಹುರುಳಿಕಾಳು ಪಲ್ಯ ಈ ಥರ ಭಾಳ ಟೇಸ್ಟ್ ಆಗ್ತದೆ ರೀ. ಈ ಥರ ಆಗ್ಯದ ನೋಡ್ರಿ. ನೀವು ಮಾಡಿ ನೋಡಿರಿ.